ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಥ್. ವಿವಿಧ ಸುದ್ದಿಗಳನ್ನ ಗಮನಿಸೋಣ. ವಿಮಾನ ದುರಂತ ಸ್ಥಳದಲ್ಲಿ ಸದ್ಯ ತನಿಖೆ ಮುಂದುವರೆದಿದೆ. ಎಎಐಬಿ, ಎನ್ಎಸ್ಡಿ, ಎಫ್ಎಸ್ಎಲ್, ಸೇನೆ, ಎನ್ಡಿಆರ್ಎಫ್, ಪೊಲೀಸ್ ಇವರೆಲ್ಲರೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ತನಿಖಾ ತಂಡಗಳಿಂದ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಪತನವಾದ ವಿಮಾನಗಳ ಅವಶೇಷಗಳ ಸಂಗ್ರಹ, ಅಲ್ಲಿ ಸದ್ಯ ಏನೆಲ್ಲ ಸಿಕ್ಕಿದೆ ಅವೆಲ್ಲವನ್ನು ಕೂಡ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. 2 ಕ್ರೇನ್ಗಳ ಮೂಲಕ ಆ ಅವಶೇಷಗಳನ್ನ ಮೇಲೆತ್ತುವ ಕಾರ್ಯ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈವರೆಗೂ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಏನೇನು ಆಗ್ತಾ ಇದೆ ನೋಡಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರೋದು ಇದು ಘಟನೆ ನಡೆದಂತಹ ಸ್ಥಳ, ವಿಮಾನ ಪತನವಾದಂತಹ ಸ್ಥಳವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬಿಜೆ ಹಾಸ್ಪಿಟಲ್ನ ಹಾಸ್ಟೆಲ್ ಮೇಲೆ ಏನು ವಿಮಾನ ಪತನ ಆಯಿತು, ಅದಾದ ನಂತರ ಅಲ್ಲಿನ ವಾತಾವರಣ, ವಿಮಾನಗಳ ಅವಶೇಷಗಳು ಅಲ್ಲಲ್ಲಿ ಬಿದ್ದಿರೋದು. ಈಗಾಗಲೇ ಎಎಐಬಿ, ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಎಎಐಬಿ ಅಂದ್ರೆ ಅವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಎನ್ಎಸ್ಡಿ ತಂಡ ಇದೆ, ಎಫ್ಎಸ್ಎಲ್ ತಂಡ ಇದೆ. ಹಾಗೇನೆ ಗುಜರಾತ್ನ 40 ಅಧಿಕಾರಿಗಳ, ಪೊಲೀಸ್ ಇಲಾಖೆಯ 40 ಅಧಿಕಾರಿಗಳ ತಂಡವೂ ಕೂಡ ಸಿದ್ಧವಾಗಿದೆ. ಅವರು ಇವರ ತನಿಖೆಗೆ ಸಹಕಾರವನ್ನು ನೀಡುತ್ತಾರೆ. ಸೊ ಈ ಎಲ್ಲಾ ಅಧಿಕಾರಿಗಳು ಸೇರಿಕೊಂಡು ಈಗ ನಿರಂತರವಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಮಾನ ಪತನ ಆಗಿದ್ದು ಹೇಗೆ, ಈ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಚುರುಕಿನಿಂದ ಸಾಗಿದೆ. ಬ್ಲಾಕ್ ಬಾಕ್ಸ್ ನಿನ್ನೆ ಸಿಕ್ಕಿದೆ, ಅದರಲ್ಲಿ ದತ್ತಾಂಶಗಳ ಸಂಗ್ರಹ ಆಗಿರುತ್ತೆ. ವಿದೇಶದ ಲ್ಯಾಬ್ಗೆ ಅದನ್ನ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದೆ. ಅಲ್ಲಿ ಆ ದತ್ತಾಂಶದಲ್ಲಿ ಸ್ಫೋಟಕ ವಿಚಾರಗಳು ಬಹಿರಂಗ ಆಗುತ್ತಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಏರ್ ಕ್ರಾಶ್ ಆಗುವಾಗ, ಇವೆಲ್ಲವೂ ವಿಚಾರಗಳು ನಿರೀಕ್ಷೆಯಂತೆ ಅತಿ ವೇಗವಾಗಿ ತನಿಖೆ ಚುರುಕುಗೊಂಡು ಆದಷ್ಟು ಬೇಗ ದೇಶದ ಜನರಿಗೆ ಉತ್ತರ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಥ್. ವಿವಿಧ ಸುದ್ದಿಗಳನ್ನ ಗಮನಿಸೋಣ. ವಿಮಾನ ದುರಂತ ಸ್ಥಳದಲ್ಲಿ ಸದ್ಯ ತನಿಖೆ ಮುಂದುವರೆದಿದೆ. ಎಎಐಬಿ, ಎನ್ಎಸ್ಡಿ, ಎಫ್ಎಸ್ಎಲ್, ಸೇನೆ, ಎನ್ಡಿಆರ್ಎಫ್, ಪೊಲೀಸ್ ಇವರೆಲ್ಲರೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ತನಿಖಾ ತಂಡಗಳಿಂದ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಪತನವಾದ ವಿಮಾನಗಳ ಅವಶೇಷಗಳ ಸಂಗ್ರಹ, ಅಲ್ಲಿ ಸದ್ಯ ಏನೆಲ್ಲ ಸಿಕ್ಕಿದೆ ಅವೆಲ್ಲವನ್ನು ಕೂಡ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. 2 ಕ್ರೇನ್ಗಳ ಮೂಲಕ ಆ ಅವಶೇಷಗಳನ್ನ ಮೇಲೆತ್ತುವ ಕಾರ್ಯ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈವರೆಗೂ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಏನೇನು ಆಗ್ತಾ ಇದೆ ನೋಡಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರೋದು ಇದು ಘಟನೆ ನಡೆದಂತಹ ಸ್ಥಳ, ವಿಮಾನ ಪತನವಾದಂತಹ ಸ್ಥಳವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬಿಜೆ ಹಾಸ್ಪಿಟಲ್ನ ಹಾಸ್ಟೆಲ್ ಮೇಲೆ ಏನು ವಿಮಾನ ಪತನ ಆಯಿತು, ಅದಾದ ನಂತರ ಅಲ್ಲಿನ ವಾತಾವರಣ, ವಿಮಾನಗಳ ಅವಶೇಷಗಳು ಅಲ್ಲಲ್ಲಿ ಬಿದ್ದಿರೋದು. ಈಗಾಗಲೇ ಎಎಐಬಿ, ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಎಎಐಬಿ ಅಂದ್ರೆ ಅವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಎನ್ಎಸ್ಡಿ ತಂಡ ಇದೆ, ಎಫ್ಎಸ್ಎಲ್ ತಂಡ ಇದೆ. ಹಾಗೇನೆ ಗುಜರಾತ್ನ 40 ಅಧಿಕಾರಿಗಳ, ಪೊಲೀಸ್ ಇಲಾಖೆಯ 40 ಅಧಿಕಾರಿಗಳ ತಂಡವೂ ಕೂಡ ಸಿದ್ಧವಾಗಿದೆ. ಅವರು ಇವರ ತನಿಖೆಗೆ ಸಹಕಾರವನ್ನು ನೀಡುತ್ತಾರೆ. ಸೊ ಈ ಎಲ್ಲಾ ಅಧಿಕಾರಿಗಳು ಸೇರಿಕೊಂಡು ಈಗ ನಿರಂತರವಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಮಾನ ಪತನ ಆಗಿದ್ದು ಹೇಗೆ, ಈ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಚುರುಕಿನಿಂದ ಸಾಗಿದೆ. ಬ್ಲಾಕ್ ಬಾಕ್ಸ್ ನಿನ್ನೆ ಸಿಕ್ಕಿದೆ, ಅದರಲ್ಲಿ ದತ್ತಾಂಶಗಳ ಸಂಗ್ರಹ ಆಗಿರುತ್ತೆ. ವಿದೇಶದ ಲ್ಯಾಬ್ಗೆ ಅದನ್ನ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದೆ. ಅಲ್ಲಿ ಆ ದತ್ತಾಂಶದಲ್ಲಿ ಸ್ಫೋಟಕ ವಿಚಾರಗಳು ಬಹಿರಂಗ ಆಗುತ್ತಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಏರ್ ಕ್ರಾಶ್ ಆಗುವಾಗ, ಇವೆಲ್ಲವೂ ವಿಚಾರಗಳು ನಿರೀಕ್ಷೆಯಂತೆ ಅತಿ ವೇಗವಾಗಿ ತನಿಖೆ ಚುರುಕುಗೊಂಡು ಆದಷ್ಟು ಬೇಗ ದೇಶದ ಜನರಿಗೆ ಉತ್ತರ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಥ್. ವಿವಿಧ ಸುದ್ದಿಗಳನ್ನ ಗಮನಿಸೋಣ. ವಿಮಾನ ದುರಂತ ಸ್ಥಳದಲ್ಲಿ ಸದ್ಯ ತನಿಖೆ ಮುಂದುವರೆದಿದೆ. ಎಎಐಬಿ, ಎನ್ಎಸ್ಡಿ, ಎಫ್ಎಸ್ಎಲ್, ಸೇನೆ, ಎನ್ಡಿಆರ್ಎಫ್, ಪೊಲೀಸ್ ಇವರೆಲ್ಲರೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ತನಿಖಾ ತಂಡಗಳಿಂದ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ.
ಪತನವಾದ ವಿಮಾನಗಳ ಅವಶೇಷಗಳ ಸಂಗ್ರಹ, ಅಲ್ಲಿ ಸದ್ಯ ಏನೆಲ್ಲ ಸಿಕ್ಕಿದೆ ಅವೆಲ್ಲವನ್ನು ಕೂಡ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. 2 ಕ್ರೇನ್ಗಳ ಮೂಲಕ ಆ ಅವಶೇಷಗಳನ್ನ ಮೇಲೆತ್ತುವ ಕಾರ್ಯ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈವರೆಗೂ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಏನೇನು ಆಗ್ತಾ ಇದೆ ನೋಡಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರೋದು ಇದು ಘಟನೆ ನಡೆದಂತಹ ಸ್ಥಳ, ವಿಮಾನ ಪತನವಾದಂತಹ ಸ್ಥಳವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ವಿಜಯ ಹಾಸ್ಪಿಟಲ್ನ ಹಾಸ್ಟೆಲ್ ಮೇಲೆ ಏನು ವಿಮಾನ ಪತನ ಆಯಿತು, ಅದಾದ ನಂತರ ಅಲ್ಲಿನ ವಾತಾವರಣ, ವಿಮಾನಗಳ ಅವಶೇಷಗಳು ಅಲ್ಲಲ್ಲಿ ಬಿದ್ದಿರೋದು. ಈಗಾಗಲೇ ಎಎಐಬಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಎಎಐಬಿ ಅಂದ್ರೆ ಅವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಎನ್ಎಸ್ಜಿ ತಂಡ ಇದೆ, ಎಫ್ಎಸ್ಎಲ್ ತಂಡ ಇದೆ, ಹಾಗೇನೆ ಗುಜರಾತ್ನ 40 ಅಧಿಕಾರಿಗಳ, ಪೊಲೀಸ್ ಇಲಾಖೆಯ 40 ಅಧಿಕಾರಿಗಳ ತಂಡವೂ ಕೂಡ ಸಿದ್ಧವಾಗಿದೆ. ಅವರು ಇವರ ತನಿಖೆಗೆ ಸಹಕಾರವನ್ನು ನೀಡುತ್ತಾರೆ. ಸೊ ಈ ಎಲ್ಲಾ ಅಧಿಕಾರಿಗಳು ಸೇರ್ಕೊಂಡು ಈಗ ನಿರಂತರವಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಮಾನ ಪತನ ಆಗಿದ್ದು ಹೇಗೆ, ಈ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಚುರುಕಿನಿಂದ ಸಾಗಿದೆ. ಬ್ಲಾಕ್ ಬಾಕ್ಸ್ ನಿನ್ನೆ ಸಿಕ್ಕಿದೆ, ಅದರಲ್ಲಿ ದತ್ತಾಂಶಗಳ ಸಂಗ್ರಹ ಆಗಿರುತ್ತೆ. ವಿದೇಶದ ಲ್ಯಾಬ್ಗೆ ಅದನ್ನ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದೆ. ಅಲ್ಲಿ ಆ ದತ್ತಾಂಶದಲ್ಲಿ ಸ್ಫೋಟಕ ವಿಚಾರಗಳು ಬಹಿರಂಗ ಆಗುತ್ತಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಏರ್ ಕ್ರಾಶ್ ಆಗುವಾಗ, ಇವೆಲ್ಲವೂ ವಿಚಾರಗಳು ನಿರೀಕ್ಷೆಯಂತೆ ಅತಿ ವೇಗವಾಗಿ ತನಿಖೆ ಚುರುಕುಗೊಂಡು ಆದಷ್ಟು ಬೇಗ ದೇಶದ ಜನರಿಗೆ ಉತ್ತರ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಅಶ್ವಥ್. ಇವೆತ್ತ ಸುದ್ದಿಗಳನ್ನ ಗಮನಿಸೋಣ. ವಿಮಾನ ದುರಂತ ಸ್ಥಳದಲ್ಲಿ ಸದ್ಯ ತನಿಖೆ ಮುಂದುವರೆದಿದೆ. ಎಎಐಬಿ, ಎನ್ಎಸ್ಜಿ, ಎಫ್ಎಸ್ಎಲ್, ಸೇನೆ, ಎನ್ಡಿಆರ್ಎಫ್, ಪೊಲೀಸ್ ಇವರೆಲ್ಲರೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ತನಿಖಾ ತಂಡಗಳಿಂದ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಪತನವಾದ ವಿಮಾನಗಳ ಅವಶೇಷಗಳ ಸಂಗ್ರಹ, ಅಲ್ಲಿ ಸದ್ಯ ಏನೆಲ್ಲ ಸಿಕ್ಕಿದೆ ಅವೆಲ್ಲವನ್ನು ಕೂಡ ಶಿಫ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. 2 ಕ್ರೇನ್ಗಳ ಮೂಲಕ ಆ ಅವಶೇಷಗಳನ್ನ ಮೇಲೆತ್ತುವ ಕಾರ್ಯ. ದುರಂತ ನಡೆದ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈವರೆಗೂ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಏನೇನು ಆಗ್ತಾ ಇದೆ ನೋಡಿ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರೋದು ಇದು ಘಟನೆ ನಡೆದಂತಹ ಸ್ಥಳ, ವಿಮಾನ ಪತನವಾದಂತಹ ಸ್ಥಳವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ವಿಜಯ ಹಾಸ್ಪಿಟಲ್ನ ಹಾಸ್ಟೆಲ್ ಮೇಲೆ ಏನು ವಿಮಾನ ಪತನ ಆಯಿತು, ಅದಾದ ನಂತರ ಅಲ್ಲಿನ ವಾತಾವರಣ, ವಿಮಾನಗಳ ಅವಶೇಷಗಳು ಅಲ್ಲಲ್ಲಿ ಬಿದ್ದಿರೋದು. ಈಗಾಗಲೇ ಎಎಐಬಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ಎಎಐಬಿ ಅಂದ್ರೆ ಅವರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಎನ್ಎಸ್ಜಿ ತಂಡ ಇದೆ, ಎಫ್ಎಸ್ಎಲ್ ತಂಡ ಇದೆ, ಹಾಗೇನೆ ಗುಜರಾತ್ನ 40 ಅಧಿಕಾರಿಗಳ, ಪೊಲೀಸ್ ಇಲಾಖೆಯ 40 ಅಧಿಕಾರಿಗಳ ತಂಡವೂ ಕೂಡ ಸಿದ್ಧವಾಗಿದೆ. ಅವರು ಇವರ ತನಿಖೆಗೆ ಸಹಕಾರವನ್ನು ನೀಡುತ್ತಾರೆ. ಸೊ ಈ ಎಲ್ಲಾ ಅಧಿಕಾರಿಗಳು ಸೇರ್ಕೊಂಡು ಈಗ ನಿರಂತರವಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ವಿಮಾನ ಪತನ ಆಗಿದ್ದು ಹೇಗೆ, ಈ ಯಕ್ಷ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಚುರುಕಿನಿಂದ ಸಾಗಿದೆ. ಬ್ಲಾಕ್ ಬಾಕ್ಸ್ ನಿನ್ನೆ ಸಿಕ್ಕಿದೆ, ಅದರಲ್ಲಿ ದತ್ತಾಂಶಗಳ ಸಂಗ್ರಹ ಆಗಿರುತ್ತೆ. ವಿದೇಶದ ಲ್ಯಾಬ್ಗೆ ಅದನ್ನ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದೆ. ಅಲ್ಲಿ ಆ ದತ್ತಾಂಶದಲ್ಲಿ ಸ್ಫೋಟಕ ವಿಚಾರಗಳು ಬಹಿರಂಗ ಆಗುತ್ತಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಯ್ತು ಏರ್ ಕ್ರಾಶ್ ಆಗುವಾಗ, ಇವೆಲ್ಲವೂ ವಿಚಾರಗಳು ನಿರೀಕ್ಷೆಯಂತೆ ಅತಿ ವೇಗವಾಗಿ ತನಿಖೆ ಚುರುಕುಗೊಂಡು ಆದಷ್ಟು ಬೇಗ ದೇಶದ ಜನರಿಗೆ ಉತ್ತರ ಸಿಗುತ್ತೆ ಅನ್ನುವಂತ ನಿರೀಕ್ಷೆ ಇದೆ.